ನಾವು ಫೈನಲ್ ಆಗಿ ಥಿಯೇಟರ್ ಹತ್ರ ರೀಚ್ ಆದ್ವಿ ನೋಡಿ. ನಾವು ಥಿಯೇಟರ್ಗೆ ಬಂದಿದ್ದೇವೆ. ಇಂಟರ್ವಲ್ ತನಕ ಏನಂದ್ರೆ ಸೂಪರ್ ಇತ್ತು ಮೂವಿ. ಏನಂದ್ರೆ ಮತ್ತೆ ಮೂವಿಯಲ್ಲಿ ಇಷ್ಟ ಆದ ಆಕ್ಷನ್ಸ್ ಇದು ಬಾಯಿ ಮಾತಾಡೋಕ್ಕಿಂತ ಜಾಸ್ತಿ ಇದು ಮೂವಿಯಲ್ಲಿ ಗನ್ಗಳದ್ದೇ ಸೌಂಡ್ ಉಂಟು ಅಷ್ಟು. ಮತ್ತೆ ಕ್ಲೈಮ್ಯಾಕ್ಸ್ ಸೂಪರ್ ಉಂಟು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು 26 ಬುಧವಾರ. ಇವತ್ತು ಟಾಕ್ಸಿಕ್ ರಿಲೀಸ್. ನಿಮಗೆ ಗೊತ್ತಿರ್ಬೋದು, ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಮತ್ತು ನನ್ನ ತಮ್ಮನವರು ಟಾಕ್ಸಿಕ್ಗೆ ಹೋಗ್ತೇವೆ ಅಂತ. ಆದರೆ ಇವತ್ತು ನಾನು ಹೋಗ್ತಿಲ್ಲ. ಯಾಕಂತ ಹೇಳಿದರೆ ನನಗೆ ರಜೆ ಇಲ್ಲ. ನಮ್ಮಲ್ಲಿ ಎಲ್ಲ ರಜೆಯಲ್ಲಿದ್ದಾರೆ, ಹಾಗಾಗಿ ನನಗೆ ರಜೆ ಇಲ್ಲ. ನನ್ನ ತಮ್ಮನವರೆಲ್ಲ ಹೋಗ್ತಿದ್ದಾರೆ. ಈಗ ನಾನು ಅವರನ್ನು ತೋರಿಸ್ತೇನೆ. ಇನ್ನು ನೆಕ್ಸ್ಟ್ ಅವರೇ ವ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ಈಗ ನೋಡಿ, ರೆಡಿ ಆಗಿದ್ದಾರೆ. ಇಲ್ಲಿ ಕೀರ್ತಿ ಮತ್ತು ನನ್ನ ತಮ್ಮ, ಮತ್ತೆ ಇನ್ನೊಂದು ನನ್ನ ತಮ್ಮ ಮತ್ತು ನನ್ನ ತಮ್ಮನ ಫ್ರೆಂಡ್ 4 ಜನ ಹೋಗ್ತಿದ್ದಾರೆ. ನಾನು ನೋಡುವ, ಆದರೆ ಸಂಡೇ ಹೋಗುವ ಅಂತ. ಇವರು 4 ಜನ ಹೋಗ್ತಿದ್ದಾರೆ. ಕೀರ್ತಿ, ನನ್ನ ತಮ್ಮ, ಮತ್ತೆ ಇನ್ನೊಂದು ನನ್ನ ತಮ್ಮ ಮತ್ತೆ ತನ್ನ ತಮ್ಮನ ಫ್ರೆಂಡ್. ಒಟ್ಟು 4 ಜನ ಹೋಗ್ತಿದ್ದಾರೆ. ನನಗೆ ರಜೆ ಇಲ್ಲ, ಹಾಗಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ನೋಡುವ, ನಾನು ಆದರೆ ಸಂಡೇ ಹೋಗ್ತೇನೆ ಅಂತ. ಇವತ್ತು ಇವರು ರಿವ್ಯೂ ಹೇಳ್ತಾರಲ್ವ, ಆ ರಿವ್ಯೂ ಮೇಲೆ ಡಿಪೆಂಡ್ ನಂದು, ಹೇಗೆ ಹೋಗುದಾ ಇಲ್ವಾ ಅಂತ. ನೋಡುವ ಏನಾಗ್ತದೆ ಅಂತ. ಮತ್ತೆ ಇವರೇ ಕಂಟಿನ್ಯೂ ಮಾಡ್ತೇನೆ. ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ ತನಕ ಇವರ ಜೊತೆ ಹೋಗುವ ಅಂತ. ಬಾಯ್, ಇವತ್ತು ಕಂಟಿನ್ಯೂ ಮಾಡ್ತೇನೆ. ಅಂಗಡಿ ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಈಗ ನಿಮ್ಗೊಂದು ಗಾಡಿ ಯಾವುದಂತ ಟೂನ ಗೊತ್ತಾನೆ. ಗಾಡಿ ಟೂನ ಹೋಗ್ತಾ ನಾವು ಫೈನಲ್ ಆಗಿ ಥಿಯೇಟ್ರ್ ಹತ್ರ ರೀಚ್ ಆದ್ವಿ. ನಂತರ ನೋಡಿ, ಅಲ್ಲೇ ಸ್ವಲ್ಪ ಟಿಕೆಟ್ ಎಲ್ಲ ತೊಗೊಂಡ್ವಿ. ಒಂದು ಟಿಕೆಟ್ಗೆ 300 ರೂಪಾಯಿ. ಸ್ವಲ್ಪ ಟಿಕೆಟ್ ಕೂಡ ಜಾಸ್ತಿ ಅಂತ ಆಯಿತು ನಮಗೆ. ಮಾಲ್ಗಳಲ್ಲಿ ಅಂತೂ 500 ರೂಪಾಯಿಗಿಂತ ಜಾಸ್ತಿ ಉಂಟು. ಮಾಲಲ್ಲಿ ಟಿಕೆಟ್ ಸಿಗಲಿಲ್ಲ ನಮಗೆ. ಮಾಲಲ್ಲಿ ಟ್ರೈ ಮಾಡಿದ್ವಿ, ನಮಗೆ ಕಂಟಿನ್ಯೂ ಸೀಟ್ ಸಿಗಲಿಲ್ಲ. ಅದಕ್ಕೆ ನಾವು ಇಲ್ಲಿಯೇ ಬುಕ್ ಮಾಡಿದ್ವಿ. ಮತ್ತು ನನ್ನ ಫ್ರೆಂಡು ಕೂಡ ಒಬ್ಬ ಬಂದಿದ್ದ, ವಾಲಿಬಾಲ್ ಆಟ ಆಡುವ ಫ್ರೆಂಡ್. ಮತ್ತು ಕೀರ್ತಿ ಬ್ರೋ ಬಂದಿದ್ದರು. ನಂತರ ಅಲ್ಲಿ ಇನ್ನೊಂದು ಶೋ ಮುಗಿದು ನಾವು ಒಳಗಡೆ ಹೋದ್ವಿ. ಈಗ ನೋಡಿ, ನಾವು ಥಿಯೇಟ್ರಿಗೆ ಬಂದಿದ್ದೇವೆ. ಥಿಯೇಟ್ರ್ ಫುಲ್ ಆಗ್ತಾ ಉಂಟು, ತೋರಿಸ್ತೇನೆ ನೋಡಿ. ನಾವು 4 ಜನ ಬಂದಿದ್ದೇವೆ. ಥಿಯೇಟ್ರ್ ಇನ್ನೂ ಕೂಡ ಟಾಪಲ್ಲಿ ಕೂತಿದ್ದೇವೆ ನೋಡಿ. ಇದೇ ಅಂದರೆ ಸುಚಿತ್ರ ಥಿಯೇಟ್ರಲ್ಲಿ, ಸಿಟಿ ಸೆಂಟರಲ್ಲಿ ಸಿಗಲಿಲ್ಲ ನೋಡಿ. ನಾವು ಸ್ವಲ್ಪ ಲೇಟೇ ಬಂದದ್ದು, ಹಾಗಾಗಿ ನಾವು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಈಗ ನೋಡಿ, ಟಾಪಲ್ಲಿ ಕೂತಿದ್ದೇವೆ. ನೋಡುವ, ಮೂವಿ ಸ್ಟಾರ್ಟ್ ಆಗಲಿ, ನಂತರ ಸಿಗ್ತೀನಿ. ಇವತ್ತು ಮೊನ್ನೆ ರಜೆ ಅಂತ ಇವತ್ತು ಬುಕ್ ಮಾಡಿದ್ದು. ಇವತ್ತು ರಜೆನಿಲ್ಲ ನಮಗೆ, ಆದರೂ ರಜೆ ಮಾಡಿ ಬಂದದ್ದು ಮೂವಿಗೋಸ್ಕರ. ಬುಕ್ ಮಾಡಿದ್ವಿ ಅಲ್ಲ, ಅದಕ್ಕೆ ಬುಕ್ ಮಾಡಲಿಲ್ಲ. ಇಲ್ಲೇ ಟಿಕೆಟ್ ತೊಗೊಂಡದ್ದು ನಾನು. ಅದು ಪ್ಲ್ಯಾನಿಂಗ್ ಮೊದಲೇ ಇತ್ತಲ್ಲ ನಮ್ದು, ಹಾಗಾಗಿ ಸ್ಟಾರ್ಟ್ ಆಗಿದೆ. ನೋಡಿ, ನಾವು ಕಾಣ್ತಿಲ್ಲ, ಹೋಗುತ್ತಿಲ್ಲ, ಲೈಟ್ ಆಫ್ ಮಾಡಿದ್ದಾರೆ ನೋಡಿ. ಅಲ್ಲಿ ಡಿಸ್ಕ್ಲೈಮರ್ ಆಗ್ತಿದ್ದಾರೆ ನೋಡಿ. ಈಗ ಸ್ಟಾರ್ಟ್ ಆಗ್ತದೆ ಇಂಟ್ರೋ. ಒಂದು ಅದು ಹೆಸರು ಬೀಳುವುದು ಮಾತ್ರ ನಾವು ವಿಡಿಯೋ ಮಾಡುವ, ಮತ್ತು ಬೇರೆಯವರಿಗೆಲ್ಲ ಇದು ಕ್ಲಿಪ್ಪಿಂಗ್ಸ್ ಬೇಡ. BGMI ಕಂಡು VFX ನೋಡಿ. ಈಗ ಏನಂದರೆ ಇಂಟರ್ವಲ್ ನಾವು ನೋಡಿ ಎಲ್ಲರೂ ರೆಡಿ ಆಗಿದೆ. ಅದರ ಕಡೆ ಹೋಗ್ತೇವೆ. ಸ್ವಲ್ಪ ಇಂಟರ್ವಲ್ ತನಕ ಏನಂದರೆ ಸೂಪರ್ ಇತ್ತು ಮೂವಿ. ಏನಂದರೆ ನಿಮಗೆ ಒಂದು ಬೋರ್ ಅಂತ ಆಗೋದಿಲ್ಲ. ಇಂಟರ್ವಲ್ವರೆಗೆ ಒಂದು 5 ನಿಮಿಷಕ್ಕೆ ಒಂದು ಫೈಟ್, 5-10 ನಿಮಿಷಕ್ಕೆ ಒಂದು ಫೈಟ್ ಸೀನ್, ಚೇಜಿಂಗ್ ಸೀನು, ಗನ್ ಶೂಟಿಂಗ್, ಫೈಟ್, ಆ ಥರ ಸೀನ್ ಬರ್ತಾನೆ ಇರ್ತದೆ. ಬೋರಿಂಗ್ ಅಂತ ಆಗೋದಿಲ್ಲ, ಮಾತ್ರ ಅದೇ ಬರ್ತಾ ಇರ್ತದೆ. ಫೈಟ್ ಸೀನ್, ಸ್ವಲ್ಪ ಸ್ಟೋರಿ ಹೋಗ್ತದೆ, ಫೈಟ್ ಸೀನ್, ಆ ರೀತಿ ಇತ್ತು. ನೋಡುವ ಫೈನಲ್ ಆಗಿ ಯಾವ ರೀತಿ ಉಂಟು ಅಂತ, ಮತ್ತೆ ರಿವ್ಯೂ ಮಾಡ್ತೀನಿ. ಮತ್ತು ನೋಡುವ ಯಾವ ರೀತಿ ಇರ್ತದೆ ಅಂತ. ಈಗ ಇಂಟರ್ವಲ್ ಅಲ್ಲ, ಇಂಟರ್ವಲ್ ಒಂದು ಸೂಪರ್ ಆಗಿ ಇಟ್ಟಿದ್ದಾರೆ. ಈಗ ಒಂದು 5 ನಿಮಿಷ ಬ್ರೇಕ್ ಉಂಟು, ನಂತರ ಮೂವಿ ಕಂಟಿನ್ಯೂ ಆಗ್ತದೆ ನೋಡಿ. ಲೈಟ್ ಆಫ್ ಆಲ್ರೆಡಿ ಆಫ್ ಆಗಿದೆ. ನೋಡುವ, ಮುಂದೆ ತಿಳಿಸ್ತೀನಿ ಯಾವ ರೀತಿ ಇತ್ತಂತ ಮೂವಿ. ನಮ್ಮದು ಮೂವಿಯಲ್ಲೇ ನೋಡಿ ಆಯಿತು. ನಾವೀಗ ಬೀಚ್ ರೋಡಿಗೆ ಬಂದಿದ್ದೇವೆ. ರೀಸನ್ ಏನಂದರೆ ಅಲ್ಲಿ ಮಳೆ, ಹಾಗಾಗಿ ನಾನು ಅಲ್ಲಿ ವಿಡಿಯೋನೇ ಮಾಡಲಿಲ್ಲ. ಭಾರಿ ಮಳೆ. ಮಂಗಳೂರಿಂದ ಇಲ್ಲಿಯವರೆಗೆ ಬರುವಾಗ, ಇಲ್ಲಿ ಬೀಚ್ ರೋಡ್ ಬರೋ ತನಕ ಇಲ್ಲಿ ಕೂಡ ಮಳೆ ಬರ್ತುಂಟು ನೋಡಿ. ಈಗ ಮೂವಿ ಕಡೆ ಹೇಳುವುದಾದ್ರೆ ಮೂವಿ ಸೂಪರ್ ಆಗಿ ಉಂಟು, ನೋಡ್ಬೋದು. ನನಗೆ ಕೂಡ ಇಷ್ಟ ಆಯಿತು. ಈಗ ನನ್ನ ಒಪಿನಿಯನ್ ಹೇಳ್ತೀನಿ. ನೀವು ಏನಂದರೆ, ಇದು ನನ್ನ ಅನಿಸಿಕೆ. ನಿಮಗೆ ಮೂವಿ ನೋಡಿದ ಮೇಲೆ ನಿಮಗೆ ಅನಿಸಿಕೆ ಚೇಂಜ್ ಆಗ್ಬೋದು. ಇದು ನನ್ನ ಅನಿಸಿಕೆ. ಏನಂದರೆ ಮೂವಿ ಸೂಪರ್ ಉಂಟು. ಯಾರಂದರೆ ಯಶ್ ಅವರ ಆ್ಯಕ್ಟಿಂಗ್ ಉಂಟಲ್ಲ, ಚಿಂದಿ ಇದರಲ್ಲಿ ಅವರೇ 1 ಮ್ಯಾನ್ ಶೋ. ಯಶ್ ಅವರದೇ 1 ಮ್ಯಾನ್ ಶೋ. ಫಸ್ಟ್ ಅವರ ಎಂಟ್ರಿ ಆದ ತಕ್ಷಣದಿಂದ ಅವರೇ ಫುಲ್ಲು ಸ್ಕ್ರೀನ್ ಪ್ಲೇ, ಇದು ಸ್ಕ್ರೀನ್ ಫುಲ್ ಅವರೇ ಕಾಣ್ತಾರೆ. ಬೇರೆ ಯಾವ ಕ್ಯಾರೆಕ್ಟ್ರು ಅಷ್ಟು ಇದು ಮಾಡೋದಿಲ್ಲ. ಮತ್ತೊಂದು ನನಗೆ ಯಾರ್ದು ಕ್ಯಾರೆಕ್ಟರ್ ಇಷ್ಟ ಆಯಿತು ಅಂದರೆ ನಯನತಾರ, ಯಶ್ ಅವರ ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಕೂಡ ಸೂಪರ್ ಆಯಿತು. ಮತ್ತು ಮೂವಿಯಲ್ಲಿ ಇಷ್ಟ ಆದ ಆ್ಯಕ್ಷನ್ಸ್. ಫಸ್ಟ್ ಆ್ಯಕ್ಷನ್ ಒಮ್ಮೆ ಶುರುವಾದರೆ ನಿಲ್ಲುವುದಿಲ್ಲ. ಫೈನಲ್
ಎಂಡ್ ಸ್ಕ್ರೀನ್ ಬೀಳೋ ತನಕ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಒಂದೊಂದು ಆ್ಯಕ್ಷನ್ ಬರ್ತಾನೆ ಇರ್ತದೆ. ಆ್ಯಕ್ಷನ್ ಸೀನ್ಸ್ ತುಂಬ ಉಂಟು. ಮತ್ತೆ ಏನಂದರೆ ಇದು ಬಾಯಿ ಮಾತಾಡೋಕ್ಕಿಂತ ಜಾಸ್ತಿ ಇದು ಮೂವಿಯಲ್ಲಿ ಗನ್ಗಳದ್ದೇ ಸೌಂಡ್ ಉಂಟು. ಅಷ್ಟು ಗನ್ ಇದು ಫೈಟ್ಸ್ ಉಂಟು, ಗನ್ ಮಚ್ಚೆಲ್ಲ ಉಂಟು ಅಲ್ಲೇ ಕಡೆ. ಮತ್ತೊಂದು ಏನಂದರೆ ಇದು ಕ್ವಾಲಿಟಿ ಮಾತ್ರ ಹಾಲಿವುಡ್ ಮೂವಿ ಥರ ತೆಗೆದಿದ್ದಾರೆ. ಕ್ವಾಲಿಟಿ ಅಂದರೆ ಕ್ವಾಲಿಟಿ ಉಂಟು ಮೂವಿ, ಅದು ಇಷ್ಟ ಆಯಿತು ಕ್ವಾಲಿಟಿ ಎಲ್ಲ. ನೋಡಿ ಮೂವಿ ನೋಡಿ ಎಲ್ಲರೂ ಕನ್ನಡ ಫಿಲ್ಮ್ ಎಲ್ಲ ನೋಡಿ ಥಿಯೇಟ್ರಲ್ಲಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮ್ಗೆ ಇಷ್ಟ ಅನಿಸಿದೆ, ಸೂಪರ್ ನೋಡ್ಬೋದು. ಮಾತ್ರ ಏನಂದರೆ KGF ಥರ ಮಾತ್ರ ಟೆನ್ಷನ್ ಉಂಟು. ಹಾಂ, KGF ಥರ ನಿಮ್ಗೆ ಏನಂದರೆ ಒಂದು ಮಿಸ್ ಏನಂದರೆ ನನಗೆ ಮೂವಿಯಲ್ಲಿ ನನಗೆ ಇದು ಹೀರೋಗೆ ಕಾಂಪಿಟೇಷನ್ ಅಂತ ಯಾರು ಕೊಡೋದಿಲ್ಲ. ಅಂದರೆ ಯಶ್ ಅವರ ಕ್ಯಾರೆಕ್ಟರ್ಗೆ ಯಾವುದೇ ಕಾಂಪಿಟೇಷನ್ ಅಂತ ಇರೋದಿಲ್ಲ. KGF ಅಲ್ಲಿ ಆದರೆ ನಿಮಗೆ ಇವರನ್ನು ನಾವು ವೆಯ್ಟ್ ಮಾಡ್ತೀವಿ. ನಾವು ಅತೀರ ಗರುಡ ಆ ರೀತಿ ಕ್ಯಾರೆಕ್ಟರ್ ಎಲ್ಲ ಇದರಲ್ಲಿ ಯಾವುದಿಲ್ಲ. ಯಶ್ ಅವರ ಕಾಂಪಿಟೇಷನ್ ಅಂತ ಯಾರಿಲ್ಲ. ಏನಂದರೆ ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಬರೋದು ಇದೆಯೇ ಸಾಲ್ವ್ ಆಗ್ತಾ ಹೋಗ್ತದೆ. ಒಂದು ಕಾಂಪಿಟೇಷನ್ ಇರಬೇಕು ಮೂವಿಯಲ್ಲಿ, ಹೀರೋ ಮತ್ತು ವಿಲನ್. ಆ ಕಾಂಪಿಟೇಷನ್ ಸ್ವಲ್ಪ ಮಿಸ್ ಆಯ್ತು ಅನಿಸ್ತದೆ. ನಿಮಗೆ ಕೂಡ ನೋಡುವಾಗ ಅನಿಸ್ತದೆ ಹೀರೋ ಮತ್ತು ವಿಲನ್ ಕ್ಯಾರೆಕ್ಟರ್ ಫೈಟ್ಸ್ ಇದೆ, ಒಂದು ಕಾಂಪಿಟೇಷನ್ ಕೊಡೋದು ಚೆಸ್ ಗೇಮ್ ಥರ ಅದು ಮಿಸ್ ಆಗ್ತಾ ಇದೆ. ಮತ್ತೊಂದು ಕ್ರಿಕೆಟ್ ಕ್ಯಾರೆಕ್ಟರ್ ಇರ್ತಲ್ಲ, ಆ ರೀತಿ ಅದು ಸೂಪರ್ ಆಗಿದೆ. ಅವರು ಬಾಡಿ ಚೇಂಜ್ ಮಾಡ್ತಾರೆ, ಬಾಡಿ ಆ್ಯಕ್ಟಿವ್, ಇದು ಬಾಡಿ ಫಿಟ್ನೆಸ್ ಎಲ್ಲ ಸ್ವಲ್ಪ ಮೊದಲೆಲ್ಲ ಯಾವ ರೀತಿ ಇತ್ತು ಅದೇ ರೀತಿ. ಮತ್ತು ಆ ಕ್ಯಾರೆಕ್ಟರ್ ಮಾತಾಡೋದು ಮೊದಲು ಎಷ್ಟು ಅಲ್ಲೇ ಮಾತಾಡ್ತಿದ್ದಾರೆ ಅದೇ ರೀತಿ ಮಾತಾಡ್ತಾರೆ. ಅಂದರೆ ನಾನು ಅಲ್ಲಿ ವೀಡಿಯೋ ಮಾಡ್ತಿದ್ದೆ, ಮಳೆ ಬಂತು, ಮುಂದೆ ಬಂದು ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತು ಕ್ಲೈಮ್ಯಾಕ್ಸ್ ಸೂಪರ್ ಉಂಟು. ಕ್ಲೈಮ್ಯಾಕ್ಸ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿ ಉಂಟು. ಮಾತ್ರ ಮೂವಿ ನೋಡ್ಬೋದು ಎಲ್ಲರೂ ನೋಡಿ. ಕನ್ನಡ ಸಿನಿಮಾ ಅಲ್ವಾ, ಅಷ್ಟು ಬಜೆಟ್ ಮಾಡಿ ಹಾಕಿದ್ದಾರೆ. ಎಲ್ಲರೂ ನೋಡಿ, ನೋಡುವ ರೀತಿ ಸೂಪರ್ ಉಂಟು. ಮತ್ತು ಅದೇ ಸ್ವಲ್ಪ ಇಂಟ್ರೆಸ್ಟ್ ನನಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಉಂಟು. ಬ್ರೋ ಬಂದಿದ್ದಾರೆ ನೋಡಿ, ನಮಗೆ ಲಾಗೆ ಮಾಡಲಿಕ್ಕೆ ಆಗಲಿ. ಮಳೆ ಇರುವ ಕಾರಣ ಮಾಲ್ಗೆ ಕೂಡ ಹೋಗಲಿಲ್ಲ. ಎಲ್ಲಿ ಒಂದು ನಿಮಿಷ ಸಿಟಿ ಸೆಂಟರ್ ಮಾಲ್ಗೆ ಕೂಡ ಮನೆಯಿಂದ ಇನ್ನೊಂದು ಪ್ಲೇಸ್ಗೆ ನಾನು ಹೋಗ್ಲಿಕ್ಕೆ ಹೋಗೋದು. ಮಳೆ ಮಟ್ಟದ ಖೋಖೋ ಮ್ಯಾಚ್ ಉಂಟು ಮನೆ ಹತ್ತಿರ, ಅಲ್ಲಿಗೆ ಅಲ್ಲಿ ಹೋಗ್ಬೇಕು ಊಟ ಮಾಡಿ. ಅದಕ್ಕೆ ನಾವು ಮಾಲ್ಗೆ ಕೂಡ ಹೋಗಲಿಲ್ಲ. ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೇವೆ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗುವ.